ನಮ್ಮ ವಾಕ್ ಪ್ರಾಪರ್ಟಿ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಅಲ್ವಾ. ನೀವು ಅದನ್ನು ಹೆಂಗೆ ರಿಕವರಿ ಮಾಡ್ತೀರಿ, ನೀವು ಸ್ಟಾರ್ಟ್ ಮಾಡಿರಿ, ನಿಮ್ಮ ಜೊತೆಗೆ ನಾವು ಗಟ್ಟಿಯಾಗಿ ನಿಲ್ತೇವೆ. जो खुदा का प्रॉपर्टी है वो लूट गया तो, और आप आंख बंद करके बैठे तो लूटने वाले से ज़्यादा आप मुजरिम हो जाते हो, गुनहगार हो जाते हो. ಎಲ್ಲಿವರೆಗೂ ಪೂರ್ಣ ಎಷ್ಟು ಒಂದೊಂದು ಇಂಚು ಪ್ರಾಪರ್ಟಿ ವಾಪಸ್ ಬರೋದಿಲ್ವೋ ಅಲ್ಲಿವರೆಗೂ ನೀವು ಸುಮ್ಮನೆ ಕುಂದಿರಬಾರ್ದು, ನಾವು ಸುಮ್ಮನೆ ಕೂತ್ಕೊಳ್ಳೋದು. ಇದೆ ವಾಫ್ ಕಾನೂನಿದೆ, ನೂರಾರು ವರ್ಷದಿಂದ ನಡೆದಿದೆ. ಅದಕ್ಕೆ ನಾವು ಮನ್ನಣೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ನೋಟಿಫಿಕೇಶನ್ಸ್ ಆಗಿದೆ, ಗೆಜೆಟ್ ನೋಟಿಫಿಕೇಶನ್ಸ್ ಆಗಿದೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ದು ರಕ್ಷಣೆ ಇದ್ದು ಕೂಡ ಬೇರೆ ಬೇರೆ ಹೆಸರಲ್ಲಿ ಹೋಗ್ತದೆ ಅಂತಂದರೆ ಹೆಂಗೆ ಸಾಧ್ಯ? कॉम्प्रोमाइज़ नहीं होना. अगर कॉम्प्रोमाइज़ हुआ तो हम कुछ नहीं कर सकते, ऊपर वाले देखता रहते. तुम ನಾನು ಆ ವಫ್ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿರೋದು. ಯಾವುದೋ ವಫ್ ಮೀಟಿಂಗ್ ತೊಗೊಂಡಿಲ್ಲ. ನಂಬರ್ 1 ಕ್ಲಾರಿಫಿಕೇಶನ್, ಯಾವುದೋ ಮೀಟಿಂಗ್ ತೊಗೊಂಡಿಲ್ಲ. ವಫ್ ಅಲ್ಲಿ ಏನು ಮಾತಾಡಿದ್ದೀನಿ ಅಂದರೆ, ಅನ್ವರ್ ಮಾನ್ಪಡಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಆಗಿತ್ತು. ಯಾರ್ಯಾರು ರಾಜಕಾರಣಿಗಳು ದೊಡ್ಡವರು ವಾಫ್ ಪ್ರಾಪರ್ಟಿಯನ್ನು ಹಡಪ್ ಮಾಡಿದ್ದಾರೆ, ಅದನ್ನು ಮೋಸದಿಂದ ತೊಗೊಂಡಿದ್ದಾರೆ, ಅದರ ಮೇಲೆ ಕಟ್ಟಡ ಕಟ್ಟಿದ್ದಾರೆ, ಲಾಭ ತೊಗೊಳ್ತಾ ಇದ್ದಾರೆ, ವ್ಯವಹಾರ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ರಿಪೋರ್ಟ್ ಬಂತು. ಸಾವಿರಾರು ಎಕರೆ ವಾಫ್ನಲ್ಲಿ ಹೆಸರಿನಲ್ಲಿ ಇದ್ದಿದ್ದನ್ನು ಕಾಂಗ್ರೆಸ್ಸಿನ ನಾಯಕರು, ದೊಡ್ಡ ನಾಯಕರು ಅದನ್ನು ಎಷ್ಟೆಷ್ಟು ಮಾಡಿದ್ದಾರೆ ಅಂತ ಅನ್ವರ್ ಮಾನ್ಪಾಡಿಯ ರಿಪೋರ್ಟ್ ಭಾಳ ಸ್ಪಷ್ಟವಾಗಿದೆ. ಅನ್ವರ್ ಮಾನ್ಪಾಡಿ ರಿಪೋರ್ಟಲ್ಲಿರುವಂಥದ್ದನ್ನು ಒಂದೊಂದು ಇಂಚು ಕೂಡ ಏನು ಮೊದಲು ವಾಪ್ ಇತ್ತು, ಕಾಂಗ್ರೆಸ್ ಲೀಡರ್ಸ್ ಏನು ಅದನ್ನು ಹಡಪ್ ಮಾಡಿದ್ರು, ಅದನ್ನು ವಾಪಸ್ ತಗೋಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಹೊರತಾಗಿ. ಅನ್ವರ್ ಮಾನ್ಪಾಡಿ ಅವರ ರಿಪೋರ್ಟ್ ಇದೆ, ಅಲ್ಲಿ ಸಾವಿರಾರು ಎಕರೆ ವಕ್ಫ್ ಪ್ರಾಪರ್ಟಿ, ಸಾವಿರಾರು ಎಕರೆ ವಕ್ಫ್ ಪ್ರಾಪರ್ಟಿ ಕಾಂಗ್ರೆಸ್ ನಾಯಕರು ನುಂಗಿ ನೀರು ಕುಡಿದಿದ್ದಾರೆ. ಗುಲ್ಬರ್ಗಾದಲ್ಲಿಯೂ ಕೂಡ ವಕ್ಫ್ ಪ್ರಾಪರ್ಟಿ ನುಂಗಿ ನೀರು ಕುಡಿದಿದ್ದಾರೆ. ಬೆಂಗಳೂರಿನಲ್ಲಿ ನುಂಗಿ ನೀರು ಕುಡಿದಿದ್ದಾರೆ. ಕರ್ನಾಟಕದ ಎಲ್ಲಾ ಪ್ರದೇಶದಲ್ಲಿ ವಕ್ಫ್ ಪ್ರಾಪರ್ಟಿ ತಮ್ಮ ಹೆಸರಿಗೆ, ತಮ್ಮ ಅಣ್ಣ ತಮ್ಮಂದ್ರ ಹೆಸರಿಗೆ ಬರ್ಕೊಂಡಿದ್ದಾರೆ. ಆದ್ದರಿಂದ ಈಗಾಗಲೇ ಉಪಲೋಕಾಯುಕ್ತರು ವರದಿಯನ್ನ ಕೊಟ್ಟಿದೆ. ಇನ್ನಷ್ಟು ದೊಡ್ಡ ಪ್ರಮಾಣದ ತನಿಖೆ ಅವಶ್ಯಕತೆ ಇದೆ.